ಬಿಜೆಪಿಯ ಈ ಗೊಂದಲ ಏನಿದೆ ಆ ಗೊಂದಲ ಶಮನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ತಂಡ ಠಿಕಾಣಿಯನ್ನ ಹೂಡಿದೆ. ರೆಬೆಲ್ಸ್ ವರ್ಸಸ್ ವಿಜೇಂದ್ರ ಇಬ್ರು ದೆಹಲಿಯಲ್ಲಿ. ಹಾಗಾದ್ರೆ ಏನ್ ನಡೀತಾ ಇದೆ? ಸಂಧಾನವ ಅಥವಾ ಒಗ್ಗಟ್ಟಿನ ಮಂತ್ರನ ಅಥವಾ ವಾರ್ನಿಂಗ್ ಕೊಡ್ತಾರ? ಬಣಗಳ ಕಿತ್ತಾಟ ಶಮನಕ್ಕೆ ಹೈಕಮಾಂಡ್ನ ಸೂತ್ರ ಏನು? ಇವತ್ತು ಬಿಜೆಪಿ ಪಾಲಿಗೆ ಬಹಳ ದೊಡ್ಡ ಬಿಗ್ ಡೇ. ಏನಾಗುತ್ತೆ? ಸಂಧಾನ ಆಗುತ್ತಾ? ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಂತ ಹೇಳ್ತಾರ ಅಥವಾ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಕೊಡ್ತಾರ? ಎಲ್ಲರ ಚಿತ್ತ ಸದ್ಯಕ್ಕೆ ದೆಹಲಿಯತ್ತ. ಬಿಜೆಪಿಯ ಒಳಕಚ್ಚಾಟ, ರಾಜ್ಯಾಧ್ಯಕ್ಷರ ಗೊಂದಲಕ್ಕೆ ತೆರೆ ಬೀಳುತ್ತಾ? ಇವತ್ತೇ ಬಿಜೆಪಿಯ ಈ ಬಣ ಬಡಿದಾಟ ಏನಿದೆ ಆ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಮದ್ದನ್ನ ಅರಿಯುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಈಗಾಗಲೇ ವಿಜೇಂದ್ರ ಅವರನ್ನ ದೆಹಲಿಗೆ ಕರೆಸ್ಕೊಂಡಿದ್ದಾರೆ ವರಿಷ್ಠರು. ರೆಬೆಲ್ಸ್ ಕೂಡ ದೆಹಲಿಯಲ್ಲಿದ್ದಾರೆ. ಯತ್ನಾಳ್ ಬಣದ ಬಹುತೇಕರು ರಾತ್ರಿಯೇ ದೆಹಲಿಗೆ ಪಯಣವನ್ನ ಬೆಳೆಸಿದ್ದಾರೆ. ಯಾವ ಸಂದೇಶವನ್ನ ನೀಡೋದಕ್ಕಾಗಾದ್ರೆ ವರಿಷ್ಠರು ಈಗ ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆ. ಎರಡೂ ಬಣಗಳ ಮಧ್ಯೆ ಸಹಮತ ಮೂಡಿಸೋದಕ್ಕೇನಾದ್ರೂ ಮಧ್ಯಸ್ಥಿಕೆಯನ್ನ ವಹಿಸ್ತಾರಾ ವರಿಷ್ಠರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮುಖಾಮುಖಿಯಾಗಿ ಸಂಧಾನ ಮಾಡಿಸ್ತಾರಾ, ಒಗ್ಗಟ್ಟಿನ ಮಂತ್ರನ ಅಥವಾ ವಾರ್ನಿಂಗ್ ಕೊಡ್ತಾರಾ, ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಫೈನಲಿ ಎರಡು ಟೀಮ್ ಕೂಡ ದೆಹಲಿಯಲ್ಲಿದೆ. ಬಹಳ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಅನ್ನುವಂತ ಸ್ಟೇಜಲ್ಲಿ ಅನ್ನಿಸ್ತಾ ಇದೆ. ಆದ್ರೆ ಆಕ್ಚುಲ್ ಆಗಿ ಏನಾಗ್ತಾ ಇದೆ? ವಾರ್ನಿಂಗ್ ಕೊಡ್ತಾರಾ? ಇಬ್ಬರ ಮಧ್ಯೆಯೂ ಕೂಡ ಸಂಧಾನ ಮಾಡಿಸುವಂತ ಸ್ಥಿತಿಗತಿಗಳು ಇದೆಯಾ? ಯಾವ ರೀತಿಯಾಗಿ ರಾಜಕೀಯ ವ್ಯವಸ್ಥೆ ಕಾಣಿಸ್ತಾ ಇದೆ ಸದ್ಯಕ್ಕೆ? ಅಶ್ವಿನಿ, ಇಲ್ಲಿ ಎರಡೂ ಟೀಮ್, ಯಾಕಂತ ಹೇಳಿದ್ರೆ ಒಂದು ಅಸಮಾಧಾನಿತರ ಟೀಮ್ ಯತ್ನಾಳ್ ಅವರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿದೆ. ಅಲ್ಲಿ ದೆಹಲಿ ಒಂದಿಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಸೋಮಣ್ಣ ಅವರ ಒಂದು ಮನೆಯಲ್ಲಿ ಸಭೆಯನ್ನು ಕೂಡ ಮಾಡ್ತಾರೆ. ಅಲ್ಲಿ ಪೂಜೆ ನೆಪದಲ್ಲಿ ಸೇರ್ತಾರೆ ಅನ್ನೋಂಥದ್ದು ಮಾಹಿತಿ. ಯಾಕಂತ ಹೇಳಿದ್ರೆ ಸೋಮಣ್ಣ ಮನೆಗೆ ಯಾಕೆ ಹೋಗ್ತಾರೆ, ಯಾಕೆ ಸಭೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಗ ಹೈಕಮಾಂಡ್ ಅಂದ್ಕೊಂಡಿದ್ದು ವಿಜೇಂದ್ರ ಅವರು ಲಿಂಗಾಯತ ನಾಯಕ ಅಂತ ಹೇಳಿ. ಹೀಗಾಗಿ ವಿಜೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಲಿಂಗಾಯತನ ಮುನ್ಸ್ಕೊಳ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಹೈಕಮಾಂಡ್ ಕನ್ವಿನ್ಸ್ ಮಾಡುವಂತ ಪ್ರಯತ್ನದ ಭಾಗವಾಗಿ ಲಿಂಗಾಯತ ನಾಯಕರು ಸೇರ್ಕೊಂಡು ಆದಿಯಾಗಿ ಎಲ್ಲರೂ ಕೂಡ ಸೋಮಣ್ಣ ಅವರ ನೇತೃತ್ವದಲ್ಲಿ ಒಂದಿಷ್ಟು ವರದಿಯನ್ನು ಕೊಟ್ಟು ಎಲ್ಲಾ ಲಿಂಗಾಯತು ವಿಜೇಂದ್ರ ಅವರ ಪರ ಇಲ್ಲ, ಹೀಗಾಗಿ ವಿಜೇಂದ್ರ ಅವರು ನೀವು ಆರಾಮ್ ಬದಲಾವಣೆ ಮಾಡಬಹುದು ಅನ್ನೋ ಚರ್ಚೆ ಹುಟ್ಟಾಕ್ಲಿಕ್ಕೆ ಇವತ್ತು ಸಭೆಯನ್ನ ಮಾಡಲಾಗ್ತಾ ಇದೆ. ಒಂದು ಕಡೆ ಸೋಮಣ್ಣ ಅವರ ಮನೆಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಸಭೆ ಆದ್ರೆ ಮತ್ತೆ ಪುನಃ ನಿನ್ನೆ ರಾಜನಹಳ್ಳಿ ಹೋಗಬೇಕಾಗಿರ್ತಕ್ಕಂಥ ವಿಜೇಂದ್ರ ಅವರು ನೆಲಮಂಗಲಕ್ಕೆ ಹೋಗಿ ವಾಪಸ್ ಬಂದು ಮತ್ತೆ ಪುನಃ ದೆಹಲಿಗೆ ಹೋಗ್ತಾರೆ. ಖಾಸಗಿ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಭೇಟಿಯ ಉದ್ದೇಶ ಈ ಒಂದು ವಿಜೇಂದ್ರ ಅವರ ದೆಹಲಿ ಪ್ರವಾಸದ ವೇಳೆ ಇದೆ ಅಂತೇಳಿ ಹೇಳಾಗ್ತಾ ಇತ್ತು. ಹೀಗಾಗಿ ಇವತ್ತು ದೆಹಲಿಯಲ್ಲಿ ವಿಜೇಂದ್ರ ಅವರು ಇದ್ದಾರೆ. ಅವ್ರದೇ ಮಟ್ಟದಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮೊದಲು ವಿಜೇಂದ್ರ ಅವರು ರಿಲ್ಯಾಕ್ಸ್ ಆಗಿದ್ರು. ಏನಾದ್ರೂ ಕೂಡ ಅಮಿತ್ ಶಾ ಭರವಸೆ ಕೊಟ್ಟಿದ್ರಂತೆ ಯಡಿಯೂರಪ್ಪನವರಿಗೆ, ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರು ಕೆಳಗೆ ಇಳಿಸೋದಿಲ್ಲ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರ ಬಳಿ ನಾಯಕತ್ವ ಇದೆ, ಲಿಂಗಾಯತರೆಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ತಿದ್ದಾರೆ, ಸಾಕಷ್ಟು ಜನ ಅವ್ರು ಬೆಂಬಲಿಸ್ತಾರೆ ಅಂತ ಹೇಳಿ. ಆದ್ರೆ ಈಗ ಆ ಪರಿಸ್ಥಿತಿಗಳಿಲ್ಲ. ಆರ್ ಅಶೋಕ್, ಬೊಮ್ಮಾಯಿ ಸೇರಿದಂತೆ ಹಲವಾರು ಹಿರಿಯ ನಾಯಕರುಗಳೇ ಇದೀಗ ವಿಜೇಂದ್ರ ಅವರಿಗೆ ಉಲ್ಟಾ ಹೊಡೆದಿರೋದ್ರಿಂದ ಬದಲಾವಣೆ ಆದ್ರೂ ಕೂಡ ಓಕೆ ಅಂತ ಹೇಳಿರೋದ್ರಿಂದ ಇಲ್ಲಿ ವಿಜೇಂದ್ರ ಅವರು ಕೂಡ ಇದು ಚಿಂತೆಗೆ ಹಚ್ಚಿದೆ. ಹೀಗಾಗಿ ವಿಜೇಂದ್ರ ಅವರು ದೆಹಲಿಯಲ್ಲಿದ್ದು ಒಂದಿಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ. ಇಬ್ರು ಕೂಡ ಯತ್ನಾಳ್ ಅಂಡ್ ಟೀಮ್ ಅಂಡ್ ವಿಜೇಂದ್ರ ಅಂಡ್ ಟೀಮ್ ಇಬ್ರು ಕೂಡ ದೆಹಲಿಯಲ್ಲಿ ಇರೋದ್ರಿಂದ ಹೈಕಮಾಂಡ್ಗೆ ಒಂದು ಒಳ್ಳೆಯ ಅವಕಾಶ. ಇಬ್ಬರನ್ನು ಕರೆದು ಒಂದು ಮಾತುಕತೆ ಮಾಡಿ, ಯಾಕಂದ್ರೆ ರಾಜಶೇಖರದ ವೈಫಲ್ಯಗಳನ್ನ ಎತ್ತಿಡಬೇಕಾದ್ರೆ ಬಿಜೆಪಿ ವೈಫಲ್ಯಗಳಿರಬಾರದು. ಹೀಗಾಗಿ ಬಿಜೆಪಿಯಲ್ಲಿ ಕಚ್ಚಾಟಗಳಿದ್ರೆ ಇದು ಯಾವುದಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ದೆಹಲಿ ಎಲೆಕ್ಷನ್ ಮುಗಿದಿದೆ, ಹೈಕಮಾಂಡ್ ನಾಯಕರು ಕೂಡ ಫ್ರೀ ಇದ್ದಾರೆ. ಹೀಗಾಗಿ ಯತ್ನಾಳ್ ಅಂಡ್ ವಿಜೇಂದ್ರ ಅವರೇ ಒಂದು ಸಭೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಸಭೆ ಆದ್ರೂ ಕೂಡ ಆಗಬಹುದು, ಮಧ್ಯಸ್ಥಿಕೆ ಆಗಬಹುದು ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.